ರಥಸಪ್ತಮಿ 2026 ಯಾವ ದಿನ ಬಂದಿದೆ, ರಥಸಪ್ತಮಿ ಯಾವ ಸಮಯಕ್ಕೆ ಪೂಜೆ ಮಾಡಬೇಕು, ರಥಸಪ್ತಮಿಯ ಮಹತ್ವವನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ. ಹಿಂದೂ ಧರ್ಮದಲ್ಲಿ ಸೂರ್ಯ ದೇವರನ್ನು ಆರಾಧಿಸುವ ರಥಸಪ್ತಮಿಯನ್ನು ವಿಶೇಷ ಪ್ರಾಮುಖ್ಯತೆ ಇದೆ. ಈ ದಿನ ಸೂರ್ಯ ದೇವರನ್ನು ಪೂಜಿಸಿದರೆ ವಿಶೇಷ ಫಲಗಳು ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಪ್ರತಿ ವರ್ಷ ಮಾರ್ಗ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ರಥಸಪ್ತಮಿಯ ಪ್ರತ್ಯೇಕ ಪೂಜೆ ಮಾಡಲಾಗುತ್ತದೆ. ಇದನ್ನು ರಥಸಪ್ತಮಿ ಅಥವಾ ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ. ಈ ದಿನ ದಾನ ಧರ್ಮ ಮಾಡಿದರೆ ಮನಸ್ಸಿನ ಎಲ್ಲ ಇಚ್ಛೆಗಳು ಈಡೇರುತ್ತದೆ ಎಂಬ ನಂಬಿಕೆ ಈಗಲೂ ಇದೆ. ಸಪ್ತಮಿ ತಿಥಿ ಅಥವಾ ಮಾರ್ಗ ಸಪ್ತಮಿ, ಆಚಲ ಸಪ್ತಮಿ ಎಂದು ಕರೆಯಲ್ಪಡುತ್ತದೆ. ರಥಸಪ್ತಮಿ ಮಾರ್ಗ ಮಾಸದಲ್ಲಿ ಬರುತ್ತದೆ ಮತ್ತು ಇದು ದಿನ ಭಗವಂತ ಸೂರ್ಯ ದೇವನಿಗೆ ಮೀಸಲಾದ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಸೂರ್ಯನಾರಾಯಣ ಎಂದು ಕರೆಯಲಾಗುತ್ತದೆ. ರಥಸಪ್ತಮಿ ಆರಂಭ ಯಾವಾಗ, ಮುಕ್ತಾಯ ಯಾವಾಗ ತಿಳಿದುಕೊಳ್ಳೋಣ. 2026 ಜನವರಿ 25 ಭಾನುವಾರದಂದು ರಥಸಪ್ತಮಿ ಆಚರಿಸಲಾಗುತ್ತದೆ. ಸೂರ್ಯದೇವನಿಗೆ ಪ್ರಿಯವಾದ ದಿನವಾದ್ದರಿಂದ ಈ ಬಾರಿ ರಥಸಪ್ತಮಿ ಮತ್ತಷ್ಟು ವಿಶೇಷತೆ. ಭಾನುವಾರ ಬಂದಿರೋದು ಮಾಘ ಮಾಸದ ಶುಕ್ಲ ಪಕ್ಷದ ತಿಥಿ ಆರಂಭ ಆಗುವುದು ಜನವರಿ 25 ದಿನಾಂಕ ಭಾನುವಾರ AM 12:40 ತಿಥಿ ಆರಂಭ. ರಥಸಪ್ತಮಿ ಮುಕ್ತಾಯ ತಿಥಿ ಸಮಯ ಭಾನುವಾರ PM 11:11 ಮುಕ್ತಾಯ ಆಗುತ್ತದೆ. ಹಾಗಾಗಿ ಭಾನುವಾರ ಸಂಪೂರ್ಣವಾಗಿ ರಥಸಪ್ತಮಿ ಇರುವುದರಿಂದ ಈ ದಿನ ನಾವು ರಥಸಪ್ತಮಿಯನ್ನು ಆಚರಿಸಬಹುದು. ರಥಸಪ್ತಮಿಯ ಸ್ನಾನದ ವಿಶೇಷ ಮುಹೂರ್ತ ಭಾನುವಾರ ಬೆಳಗ್ಗೆ 5:26 ದಿಂದ 7:13 ಸುಮಾರು 1:47 ಪವಿತ್ರ ಸ್ನಾನದ ಸಮಯ ಆಗಿರುತ್ತದೆ. ರಥಸಪ್ತಮಿ ದಿನ ಜಗತ್ತಿಗೆ ಜ್ಞಾನ, ಬೆಳಕು, ಅನ್ನ ನೀಡುವ ಭಗವಾನ್ ಸೂರ್ಯನಾರಾಯಣ ಜನ್ಮದಿನ. ಸೂರ್ಯದೇವನು ಮಾರ್ಗ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಜನಿಸಿದನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದರಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ. ಮಾಘ ಸಪ್ತಮಿ ದಿನ ಬರುವ 6 ತಿಂಗಳು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ. ಸೂರ್ಯನ 7 ಕುದುರೆಗಳು 7 ವಾರಗಳ ಸೂಚಿಸುತ್ತದೆ. ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೂ 12 ರಾಶಿಗಳಿಗೆ ಪ್ರಯಾಣಿಸುತ್ತಾನೆ. ಸೂರ್ಯನ ರಥ ಈ 12 ಚಿಹ್ನೆಗಳು ಸಂಪೂರ್ಣಗೊಳಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಸೂರ್ಯದೇವರನ್ನು ಪೂಜಿಸಿದರೆ ಹಣಕಾಸು, ಆರೋಗ್ಯದ ಸಮಸ್ಯೆ ದೂರವಾಗುತ್ತದೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಸೂರ್ಯದೇವನನ್ನು ಪೂಜಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ. ಈ ದಿನ ಮಾಡುವ ದಾನ ಧರ್ಮ ವಿಶೇಷ ಪ್ರಾಮುಖ್ಯತೆ ಹೊಂದಿದೆ. ಈ ದಿನ ಸ್ನಾನ ಮಾಡುವುದು ವಿಶೇಷ ಮಹತ್ವ ಹೊಂದಿದೆ. ಈ ದಿನ ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುವುದು ಹೇಗೆ? ಈ ದಿನ ಸ್ನಾನ ಮಾಡುವಾಗ 7 ಎಕ್ಕದ ಎಲೆಗಳು ಇಟ್ಟುಕೊಂಡು ಸ್ನಾನ ಮಾಡಬೇಕು. 1 ತಲೆಯ ಮೇಲೆ ಎಕ್ಕದ ಎಲೆ ಇಡಬೇಕು. 2 ಎಲೆಗಳು ಭುಜದ ಮೇಲೆ, 2 ಎಲೆಗಳು ಮಂಡಿಗಳ ಮೇಲೆ, 2 ಎಲೆಗಳು ಪಾದದ ಮೇಲೆ, 2 ಎಲೆಗಳು ಇಟ್ಟು ಸ್ನಾನ ಮಾಡುವ ಪದ್ಧತಿ ಇದೆ. ಹೀಗೆ ಮಾಡುವುದರಿಂದ ಶರೀರದ ಕಲ್ಮಶಗಳನ್ನು ಹೋಗಲಾಡಿಸುತ್ತದೆ ಎಂದು ನಂಬಲಾಗಿದೆ. ಈ ದಿನ ಸೂರ್ಯೋದಯದ ಸಮಯದಲ್ಲಿ ಎದ್ದು ಸ್ನಾನ ಮಾಡುವುದರಿಂದ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ವ್ಯಕ್ತಿಯನ್ನು ಉತ್ತಮ ಆರೋಗ್ಯ ಮತ್ತು ಜೀವನವನ್ನು ಆಶೀರ್ವದಿಸುವ ಇದು ಎಲ್ಲ ಕಾಯಿಲೆಗಳನ್ನು ಮತ್ತು ನಕಾರಾತ್ಮಕತೆ ತೆಗೆದುಹಾಕುತ್ತದೆ ಎಂದು ಹೇಳಲಾಗಿದೆ. ಈ ಕಾರಣಕ್ಕೆ ಈ ದಿನ ಆರೋಗ್ಯದ ಸಪ್ತಮಿ ಎಂದು ಕರೆಯಲಾಗುತ್ತದೆ. ಸ್ನಾನ ಮಾಡಿದ ನಂತರ ತಪ್ಪದೆ ಸೂರ್ಯದೇವನಿಗೆ ಆಜ್ಞೆ ನೀಡಬೇಕು. 1 ತಾಮ್ರದ ಲೋಟವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ 1 ಕೆಂಪು ಹೂವು ಇಟ್ಟು ಸ್ವಲ್ಪ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಹಾಕಿ ಸೂರ್ಯದೇವನನ್ನು ನೋಡುತ್ತಾ ಆಜ್ಞೆಯನ್ನು ಅರ್ಪಿಸುವಾಗ ಸೂರ್ಯನ ಮಂತ್ರವನ್ನು ಹೇಳುತ್ತಾ ಅರ್ಪಿಸಬೇಕು. ಓಂ ಸೂರ್ಯಾಯ ಆದಿತ್ಯಾಯ ಭಾಸ್ಕರಾಯ ನಮಃ
11 ಬಾರಿ ಅಥವಾ 21 ಬಾರಿ ಹೇಳಬೇಕು. ಧೂಪ ದೀಪವನ್ನು ಹಚ್ಚಿ ಬೆಳಗಬೇಕು. ಹಾಗೆ ಮಾಡುವುದರಿಂದ ಭಕ್ತರಿಗೆ ಸೂರ್ಯದೇವನ ಅನುಗ್ರಹ ದೊರೆಯುತ್ತದೆ. ಯಶಸ್ಸಿನ ಜೊತೆಗೆ ದೀರ್ಘ ಆಯಸ್ಸು ಆರೋಗ್ಯವನ್ನು ಸೂರ್ಯದೇವನು ದಯಪಾಲಿಸುತ್ತಾನೆ ಎಂಬ ನಂಬಿಕೆ ಇದೆ. ರಥಸಪ್ತಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಭಗವಾನ್ ಸೂರ್ಯನ ಜನ್ಮದಿನಕ್ಕೆ ಸಂಬಂಧಿಸಿದ ಭಗವಾನ್ ಸೂರ್ಯನ ತನ್ನ ರಥವನ್ನು ಉತ್ತರಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುವುದು. ಪುರಾಣಗಳಲ್ಲೂ ಸಹ ಸೂರ್ಯದೇವನನ್ನು 7 ಸಮರ್ಥ ಕುದುರೆಗಳನ್ನು ಎಳೆಯುವ ರಥವನ್ನು ಸವಾರಿ ಮಾಡುವುದನ್ನು ತೋರಿಸಲಾಗಿದೆ. ಅರುಣನು ಅದರ ಸಾರಥಿಯಾಗಿದ್ದಾನೆ. ಭಗವಾನ್ ಸೂರ್ಯದೇವನು 7 ಕುದುರೆಯ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ. ಇದು ಆಳವಾದ ಅರ್ಥವನ್ನು ಹೊಂದಿದೆ. 7 ಕುದುರೆಗಳು ಮಳೆಬಿಲ್ಲಿನ ಬಣ್ಣಗಳ ಸೂಚಿಸುತ್ತವೆ. ವಾರದ 7 ದಿನಗಳು ಮತ್ತು ಸೂರ್ಯನ 7 ಕಿರಣಗಳು ದೇಹದ ಮುಖ್ಯ ಚಕ್ರಗಳು ಸಂಪರ್ಕ ಹೊಂದಿದೆ. ರಥದ 7 ಕುದುರೆಗಳು ಮನುಷ್ಯನ ಸಂಪರ್ಕಿಸುತ್ತದೆ. ಅದನ್ನು ನಾವು ನಿಯಂತ್ರಿಸಬೇಕು ಎಂಬುದು ಇದರ ಅರ್ಥ. ಈ ದಿನ ಸೂರ್ಯದೇವನಿಗಾಗಿ ಪ್ರಸಾದವಾಗಿ ಏನು ಮಾಡಬೇಕು? ಅಕ್ಕಿ ಪಾಯಸ, ರವಾ ಮತ್ತು ಅವಲಕ್ಕಿ ಪಾಯಸ ಮಾಡಿ ಸೂರ್ಯದೇವನಿಗೆ ನೈವೇದ್ಯ ಇಡಬೇಕು. ಈ ದಿನ ಏನು ದಾನ ಮಾಡಬೇಕು ತಿಳಿದುಕೊಳ್ಳೋಣ. ಸಕ್ಕರೆಯಿಂದ ಮಾಡಿರೋದು ಏನಾದರೂ ವಸ್ತುವನ್ನು ಈ ದಿನ ದಾನ ಮಾಡಬೇಕು. ಮತ್ತು ಗೋಧಿಯನ್ನು ದಾನ ಮಾಡುವುದು ಶ್ರೇಷ್ಠ. ರಥಸಪ್ತಮಿ ದಿನ ಮಾಡುವ ದಾನ ಪೂಜೆ 7 ಜನ್ಮಗಳ ಪಾಪವನ್ನು ಪರಿಹರಿಸುತ್ತದೆ ಎಂದು ನಂಬಿಕೆ ಇದೆ. ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ. 11 ಬಾರಿ ಅಥವಾ 108 ಬಾರಿ, ಕನಿಷ್ಠ 11 ಬಾರಿಯಾದರೂ ಪಠಿಸಬೇಕು. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.